చెప్పు, ఎవరన్నా ఇస్తారు? ఎవరు ఇచ్చేవాళ్ళు లేదే. నువ్వు ఇప్పుడు మాకేం చెప్పాలంటే మాకు ఈ అమౌంట్ నువ్వు తీస్తావా? తీర్చేదా? నువ్వు ఇస్తావా? ఇదే మాట. నీ చేతికి ఇచ్చిండే అమౌంట్ కట్టించిండేది మీకే ఇచ్చిండేది అంతా నీ చేతికి. మాకు నిలబట్టుకొని నువ్వే న్యాయం చేయాలి. ఎలాంటి మేము ముఖాంతరం వచ్చిండేది, ఆయన ముఖాంతరం మేము వచ్చిండలేదు. పల్లవి అక్క, నీ ముఖాంతరం వచ్చినామా? నీ చేతికి మేము గుడ్లు ఇచ్చినామా? మా గుడ్లు నీ చేతికి ఇచ్చినామా? మాట్లాడి సాల్వ్ చేయాలి. మగోళ్ళ గంట ఇంకా మగోళ్ళ గంట పోయిందంటే చాలా యాడ్కెట్టు అయిపోతుంది. ఎంత బాధపడుకొని నీకు ఇచ్చినారు, చేయిస్తావని నీకు ఇచ్చిండేది. అర్థమైందే? మీరు ఉండరు నేను ఒక్కని పక్కే అంటే నేను వీళ్ళందరినీ పిలిచినా నాకు 1000 రూపాయలు కదా పోతే 10,000 రూపాయలు ఇంట్లో ఈ 10,000 రూపాయలు. అర్థమైందమ్మా? వీళ్ళంతా పిల్లండి రా వాళ్ళే ఏదో మనూరాళ్ళు ఆడవాళ్ళు వచ్చిండ్రంత ఏదో అడగమన్నారు అప్ప ఇతకి ఇప్పుడు ఇది మాట్లాడుతా ఉండలేదా? రమ్మని రా సినిమా ఇక్కడ గుడ్లు ఒడ్లు కట్టుకొని ఇట్టవా ఆయమ్మ మాట్లాడుతా ఉంది సార్. ఒకే అర్ధ అవర్ల 2,30,000 వస్తుంది దగ్గర అంతా దుడ్డు తీర్చిండేది మా దగ్గర సార్. పల్లవి అనేవాళ్ళు సుజాత మేడం వాళ్ళు ఇద్దరు వచ్చారు. మీకు సబ్సిడీ లోన్ ఇచ్చింది అని చెప్పి దుడ్లు కట్టాలని చెప్పి మాట్లాడి 1.5 లక్ష రూపాయలు సబ్సిడీ 5 లక్షల రూపాయలు లోన్ ఇస్తాము అని చెప్పి మాట్లాడి ఇచ్చేసి ನಿಮ್ಮ ಹತ್ರ ಎಷ್ಟು ತಗೊಂಡವರು? ನಮ್ಮ ಹತ್ರ ನಮ್ಮೂರಲ್ಲಿ 2,20,000 22 ಜನ ಸರ್. 22 ಜನ ಎಲ್ಲ ಹೆಂಗಸರು. ಯಾರಾದ್ರೂ వాళ్ళు పిల్లరా వాళ్ళకి తలకే సరిపోయింది. ఆ ఎక్కడి ఇంకా చెప్తాను తీయండి సార్ ఉండు. ఇది అన్నున్నాయి మీ ಸರ್. ಸರ್ ನಮ್ಮೂರಿಗೆ ಡಿಸೆಂಬರ್ ತಿಂಗಳಲ್ಲಿ ಬಂದ್ರು. ನಿಮ್ಮ ಹೆಸರು? ಪ್ರಕಾಶ್ ರೆಡ್ಡಿ ಅಂತ, ಬೆಳಪನಹಳ್ಳಿ, ಆವಡಿ ಹೋಬಳಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಬಂದು ನಮ್ಮೂರು ಡಿಸೆಂಬರ್ ಅಲ್ಲಿ ಬಂದ್ರು. 3 ಜನ ಬಂದ್ರು. ಪಲ್ಲವಿ ಮೇಡಮ್, ಸುಜಾತ ಮೇಡಮ್, ಇನ್ನೊಬ್ಬರ ಹೆಸರು ನಮ್ಗೆ ಗೊತ್ತಿಲ್ಲ, ಕವಿತಾ ಮೇಡಮ್ ಬಂದ್ರು. ನಿಮ್ಗೆ ಸಬ್ಸಿಡಿ ಲೋನ್ ಕೊಡ್ತೀವಿ, 10,000 ದುಡ್ಡು ಕೊಡಿ, ನಿಮ್ಗೆ ಜನವರಿ 15ನೇ ತಾರೀಕು ಲೋನ್ ಪ್ರೋಸೆಸ್ ಮಾಡಿಬಿಟ್ಟು ನಿಮ್ಗೆ 5 ಲಕ್ಷ ಲೋನ್ ಕೊಟ್ಟು 1.5 ಲಕ್ಷ ಸಬ್ಸಿಡಿ ಕೊಟ್ಟು 3.5 ಲಕ್ಷ ದುಡ್ಡು ಕೊಡ್ಬೇಕು. ದುಡ್ಡು ತಗೊಂಡು ಯೂನಿಯನ್ ಬ್ಯಾಂಕ್ ಸರ್. ಯೂನಿಯನ್ ಬ್ಯಾಂಕ್ ಅಂತ ಬ್ರಾಂಚ್ ಯಾವ್ದು ಅಂತ ಕೇಳ್ದೆ ಮೇಡಮ್. ಸರ್ ಕೇಳ್ದೆ, ಬನಶಂಕರಿ ಅಂತ ಹೇಳಿದ್ರು. ಬನಶಂಕರಿ ಅಂತ. ನಾವು ರೈತರು ಕೂಲಿ ಮಾಡೋರು, ಹೆಂಗಸರಿಗೆಲ್ಲ ಕರೆದ್ಬಿಟ್ಟು ಒಂದು ನಮ್ಗೆ ಹೋಟ್ಲ್ ಇದೆ, ಅಂಗಡಿ ಇದೆ, ಅಲ್ಲೇ ಕರೆದ್ಬಿಟ್ಟು ನಾನು ಎಲ್ರಿಗೂ ದುಡ್ಡು 10,000 ಕೊಟ್ಟೆ.
1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ 10 ಜನದ್ದು. ಪಲ್ಲವಿ ಮೇಡಮ್ ವಿತ್ ಸುಜಾತ ಮೇಡಮ್ ಎಲ್ಲರೂ ಇಲ್ಲ ಇದ್ದಾರೆ, ನಮ್ಮೂರವ್ರು ಹೇಳಿದ್ರು. ಇಲ್ಲ ಕಾಸು ಕೊಟ್ಟು ಎಲ್ಲ ಕ್ಯಾಶ್ ಕೊಟ್ಟಿದ್ದು, ಎಲ್ಲ ದುಡ್ಡು ಫೋಟೋ ಎಲ್ಲ ಇದೆ ಕೊಟ್ಟು. ಜನವರಿ 15ಕ್ಕೆ ಕಾಸು ಬರುತ್ತೆ ಅಂತ ಹೇಳಿದ್ರು. ಆವಾಗ ಫೋನ್ ಮಾಡಿದೆ, ಈ ಫೆಬ್ರವರಿ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಫೋನ್ ಮಾಡಿದೆ, ಮಾರ್ಚ್, ಏಪ್ರಿಲ್, ಮೇ ಇದುವರೆಗೂ ದುಡ್ಡು ಬಂದಿಲ್ಲ ಸರ್. ಅವ್ರು ಏನ್ ನಂಬಿಕೆ ಅಂದ್ರೆ ನಮ್ಮೂರಿಗೆ ಬಂದು ನಮ್ ಸಬ್ಸಿಡಿ ಬರುತ್ತೆ, ನೀವು ಒಂದು ಕೃಷಿ ಲೋನ್ ಮಾಡ್ಬೋದು, ಹಸುಗಳು ಹಿಡ್ಕೋಬಹುದು, ಕುರಿಗಳು ಹಿಡ್ಕೋಬಹುದು, ನಿಮ್ಗೆ ಸಬ್ಸಿಡಿ ಬರುತ್ತೆ. ನಮ್ಮೂರಿಗೆ ಬಂದ್ ಸರ್ ಡೈರೆಕ್ಟ್ ಆಗಿ ಬಂದ್ರು. ನಾವು ಇದು ಮಾಡಿದ್ರು, ಮುಳಬಾಗಿಲಲ್ಲಿ ಮಾಡಿದ್ದೀವಿ, ಶ್ರೀನಿವಾಸಪುರದಲ್ಲಿ ಮಾಡಿದ್ದೀವಿ, ಈಗ ರಿಲೇಷನ್ ಮಾಡಿದ್ದೀವಿ. ವಿಚಾರಿಸಿಲ್ಲ. ನಮ್ಮೂರಿಗೆ ಬಂದು ನಾವು ಹೆಂಗಸು ಬಂದವರು ಮೇಡಮ್ ಬಂದವರು ಅವ್ರಿಗೆ ಓಡಿಸ್ಬಿಟ್ಟು ಅವ್ರಿಗೆ ಒಳ್ಳೆ ಉಪಹಾರ ಕೊಟ್ಟು ಜ್ಯೂಸ್ ಕೊಟ್ಟು ಎಲ್ಲ ಮರ್ಯಾದೆಯಿಂದ ನಾವು ನಡ್ಕೊಂಡಿದೀವಿ. ನಮ್ಮ ಗ್ರಾಮದಲ್ಲಿ ಏನ್ ನಡವಳಿಕೆ ಇದೆ ನಡ್ಕೊಂಡಿದೀವಿ. ನಡ್ಕೊಂಡು ಅವ್ರಿಗೆ 10,000 ರೂಪಾಯಿ ಎಲ್ಲಾ ಹೆಂಗಸು ಅವ್ರ ಕೈಲಿ ಕೊಟ್ಟಿದ್ದೀವಿ. ಗೊತ್ತಿಲ್ಲ ನಮಗೆ, ಮೋಸ ಅಂತ ಗೊತ್ತಿಲ್ಲ. ಅವ್ರು ನಂಬಿಕೆ, ಅವ್ರು ದುಡ್ಡು ಕೊಡ್ತಾರೆ, ಲೋನ್ ಮಾಡಿ ಕೊಡ್ತಾರೆ. ನಮ್ಮ ಅಕ್ಕ ನಮ್ಮ ತಂಗಿ ಅಂತ ನಾವು ನಂಬಿಕೆಯಿಂದ ಅವ್ರ ದುಡ್ಡು ಕೊಟ್ಟಿದ್ದೀವಿ. ಕೊಟ್ಬಿಟ್ಟು 6 ತಿಂಗಳಿಂದ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಪಲ್ವಿ ಮೇಡಮ್ ಹೇಳ್ತಾರೆ, ಸುಜಾತ ಮೇಡಮ್ ಹೇಳ್ತಾರೆ, ಪಲ್ವಿ ಮೇಡಮ್ ಇಂದ ಮಾತಾಡ್ತಾರೆ. ನಾವು ಇಲ್ಲ ನಾವು ಕೇಳಿದೆ ಸರ್, ಬ್ಯಾಂಕ್ ಮ್ಯಾನೇಜರ್ ನಾವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ತೀವಿ, ಕರೆಕ್ಟ್ ಮಾಡಿ ಪರಿಸ್ಥಿತಿ ಅಂತ. ಆತರ ಏನಾದ್ರು ಲೋನ್ ಕೊಟ್ರೆ ನಿಮ್ಗೆ ಲೋಕಲ್ ಅಲ್ಲಿ ಕೊಡ್ತಾರೆ. ನಿಮ್ಗೆ ಯಾವ ತಾಲೂಕು ಅಂತ, ನಮ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಅಂತ ಹೇಳಿದೆ. ನಿಮ್ ತಾಲೂಕಲ್ಲ ನಿಮ್ಗೆ ಲೋನ್ ಕೊಡ್ತಾರೆ ಅಂತ ಹೇಳಿದ್ರು. ನಮ್ಮ ಲೋಕಲ್ ಅಲ್ಲಿ ನಾವು ವಿಚಾರಿಸಿದೆ, ನಮ್ಗೆ ಗೊತ್ತಿರೋ ಮೇಡಮ್ ಕೇಳಿದೆ. ಆತರ ಯಾವ್ದು ಇಲ್ಲ, ನಿಮ್ಗೆ ಯಾರೋ ಮೋಸ ಮಾಡೋರೆ, ಅವ್ರು ಯಾರು ಏನು ಅಂತ ಹೇಳಿದ್ರು. ಮೇಡಮ್ ಈ ತರ ಅಂತ ಹೇಳಿದ್ರೆ, ಇಲ್ಲ ಅದು ಫ್ರಾಡ್ ಆಗಿದೆ, ನೀವು ಕೊಡಬಾರ್ದಾಗಿತ್ತು ಅಂತ ಅವ್ರು ಹೇಳಿದ್ರು. ಆವಾಗಿಂದ ಯಾರು ಸುಜಾತಮ್ಮ ಅಂತ ಯೂನಿಯನ್ ಬ್ಯಾಂಕ್ ಅವ್ರು ಹೇಳಿದ್ ಸರ್, ಅವ್ರು ಹೇಳಿದ್ದಷ್ಟೇ. ಇಟ್ ಇಸ್ ನಾಟ್ ಪ್ರೂಫ್. ಅವ್ರು ಹೇಳಿದ್ದಷ್ಟೇ ಬಾಯಿ ಮಾತಲ್ಲಿ. ನಾವು ಕೂಲಿ ನಾಳೆ ಮಾಡೋರೆಲ್ಲ ಕಟ್ಟಿದ್ದೀವಿ, ಕುರಿಗಳು ತಗೋಬೇಕು, ಹಸುಗಳು ತಗೋಬೇಕು ಕಟ್ಟಿದ್ದೀವಿ. ನಾವು 31 ಆಗ್ಬಿಡುತ್ತೆ ಡಿಸೆಂಬರ್, 15 ದಿವಸದಲ್ಲಿ ನಿಮ್ಗೆ ಲೋನ್ ಆಗುತ್ತೆ ಅಂದ್ರು. ನಾನು 10,000ಕ್ಕೆ 1,000 ರೂಪಾಯಿ ಬಡ್ಡಿ ಕೊಟ್ಟು ನಾನು ತಂದು ಕೊಟ್ಟಿದ್ದೀನಿ. ನಾನು ದುಡ್ಡು ಕೊಟ್ಟಿದ್ದೀನಿ, 10,000 ರೂಪಾಯಿ ಕೊಟ್ಟಿದ್ದೀನಿ. ಅದು ನಾನು 10ನೇ ಅಭ್ಯರ್ಥಿ, 9 ಜನ ಕಟ್ಬಿಟ್ಟವ್ರ. 10ನೇ ಅಭ್ಯರ್ಥಿ ನಾನು. ನಮ್ಮ ಅಂಗಡಿ ಹತ್ರನೇ ಕೂತ್ಕೊಂಡು ದುಡ್ಡು ತಗೊಂಡಿರೋದು. ಪಲ್ವಿ ಮೇಡಮ್ ಇದ್ದಾರೆ, ಸುಜಾತ ಮೇಡಮ್. ಪಲ್ವಿ ಮೇಡಮ್ ಕೈಗೆ ಎಲ್ಲ ಕಾಸುಗಳು ಕೊಟ್ಟಿರೋದು ನಾವು. ಮಾತಾಡ್ತಾ ಇರೋದು ನಮ್ಮೂರ್ಗೆ ಅವ್ರ 1 ಲಕ್ಷ ಲೋನ್ ಕೊಡ್ತೀವಿ, 1,000 ರೂಪಾಯಿ ಮೊದಲು ಕಟ್ಟಿ ಮತ್ತೆ 1 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಅಂತ ಬಂದ್ರು. ಅಲ್ಲಿ ಬಂದು 5 ಲಕ್ಷ ಲೋನ್ ಕೊಡ್ತೀವಿ, 10,000 ದುಡ್ಡು ಕಟ್ಬೇಕು ಫಸ್ಟ್, ಸಬ್ಸಿಡಿ ಇದೆ ಅಂತ ಹೇಳಿದ್ರು. ಮತ್ತೆ ನಾವ್ ಇನ್ನು ಲಕ್ಷಕ್ಕೆ 5 ಲಕ್ಷನ ಎತ್ಕೊಂಡ್ರೆ ಏನಕ್ಕಾದ್ರೂ ಆಗುತ್ತಲ್ಲ ಅಂತೇಳಿ ನಾವ್ 10,000 ಕಟ್ಟಿ ಎಲ್ಲಾರು ಕಲೆಕ್ಷನ್ ಮಾಡಿ 21 ಜನ ಕೊಟ್ಟಿದ್ವಿ. ಕೊಟ್ಟು ಆಮೇಲೆ ನಾವು ಫೋನ್ ಮಾಡ್ಯಾರಿ, ಮೇಡಮ್ ನಮ್ಗೆ ಯಾವಾಗ ಆಗುತ್ತೆ ಲೋನು ಅಂತೇಳಿ. ಮತ್ತೆ ಸುಜಾತ ಮೇಡಮ್ ಅನ್ ಕೇಳಿ ಅನ್ನೋದು ಅವರು, ಪಲ್ವಿ ಮೇಡಮ್ ಅನ್ ಕೇಳಿ ಅಂತ ಇವ್ರು ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಹಿಂಗೆ ಇದ್ರು. ಮತ್ತೆ ಪಲ್ವಿ ಅವ್ರಿಗೆ ಹೋದ್ವಿ ನಾವು, ಇಲ್ಲ ಸುಜಾತಮ್ಮ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಇವ್ರು ಹೇಳಿದ್ರು. ಅದಕ್ಕೆ ನಾವು 8 ದಿನಕ್ಕೆ ಬರ್ರೆ ನಾವು ನಿಮ್ಮ ಅಮೌಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಕ್ಲಿಯರ್ ಮಾಡಿಲ್ಲ, ಏನು ಇಲ್ಲ. ಈಗ ಸುಜಾತಮ್ಮ ಸಿಕ್ಕಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಬರಕ್ ಹೇಳಿದಾರೆ. ನಾವ್ ಇಲ್ಲಿ ಬಂದು ಕಾಯ್ಕೊಂಡಿದೀವಿ, ಅವ್ರನ್ನೇನೋ ಈಚೆಕ್ ಬಿಟ್ಟಿಲ್ಲ. ನಾವ್ ಇವಾಗ ಏನ್ ಮಾಡ್ಬೇಕು ಅಂತೇಳಿ ನಮ್ಗ್ ನ್ಯಾಯ ಬೇಕು, ಅದಕ್ಕೆ ಮಾತಾಡ್ತಾ ಇದ್ದೀವಿ ಸರ್. 6 ತಿಂಗಳ ಸರ್, ಡಿಸೆಂಬರ್ 30ನೇ ತಾರೀಕು ಕೊಟ್ಟಿರೋದು. 30ನೇ ತಾರೀಕು ಕೊಟ್ಟಿರೋದು. ಅವಾಗ ನಾವ್ 10,000 6 ತಿಂಗಳಾಗಿದೆ. ಬಡ್ಡಿಗೆ ಇಟ್ಕೊಂಡ್ ಕೊಟ್ಟಿರೋದು. ಎಲ್ಲಾ ಬಡವ್ರೆ, ಯಾರು ದುಡ್ಡಿರೋರೇನಿಲ್ಲ. ನಾವು ಕೂಲಿಗಳು ಸರ್. ನಂಬಿಕೆ ಅಂದ್ರೆ ಊರೊಳಗ್ ಬಂದು ಹೆಂಗಸ್ರಲ್ಲ ಹೆಂಗಸ್ರನ್ನೇ ಇದು ಗ್ರೂಪ್ ಮಾಡಿ ಕೇಳಿದ್ರು. ನಾವ್ ಇನ್ನೇನು ಕೊಡ್ತಾರೆ, ಇನ್ನೇನು ನಮ್ ತರ ಹೆಂಗಸ್ರ ಅವರು ಅಂತ ಹೇಳಿ ಕೊಟ್ಟಿದ್ದೀವಿ. ಬಂದವರು ನಾವು ಯೂನಿಯನ್ ಬ್ಯಾಂಕ್ ಅಲ್ಲಿ ಇರೋ ಕೆಲಸ ಮಾಡ್ತಿದ್ದೀವಿ.
ನಾವು ಲೋನ್ ಮಾಡಿಸ್ಕೊಡ್ತೀವಿ, ನೀವೇನ್ ಧೈರ್ಯವಾಗಿ ಕಟ್ಟಿ ಅಂತಂದ್ರು ನಾವು ಕಟ್ಟಿದೀವಿ ಸರ್. ಯೂನಿಯನ್ ಬ್ಯಾಂಕ್ ಇಂದ ಕೆಲಸ ಮಾಡ್ತಾ ಇದೀವಿ ಅಂದ ತಕ್ಷಣ ನೀವು ನಿಮ್ಮ ಅಲ್ಲಿ ಕೆಲಸ ಮಾಡ್ದಂಗ ಐಡೆಂಟಿ ಕಾರ್ಡ್ ಕೇಳ್ಬೋದಲ್ಲ ನೀವು? ಕೇಳಿದ್ವಿ ಸರ್, ನಾನ್ ಕೇಳ್ದೆ ಸರ್, ID ಕಾರ್ಡ್ ಎಲ್ಲಿ ನಿಮ್ಗೆ, ನೀವು ಕೆಲಸ ಮಾಡೋರಾದ್ರೆ ID ಕಾರ್ಡ್ ಇರ್ಬೇಕಲ್ಲ ಅಂತಂದ್ರೆ ಬ್ಯಾಗ್ ದಲ್ಲಿ ಇದೆ ಅಂತ ಹೇಳಿದ್ರು. ಬ್ಯಾಗ್ ನಾವು ಆಮೇಲೆ ಕೇಳಿಲ್ಲ ಸರ್, ಬ್ಯಾಗ್ ದಲ್ಲಿ ಇದೆ ಅಲ್ಲ ಅಂತ ಹೇಳಿ ಸುಮ್ನೆ ಆಗ್ಬಿಟ್ವಿ. ಆಧಾರ್ ಕಾರ್ಡ್ ಅವೆಲ್ಲ 21 ಜನ ಸರ್. 21 ಜನ. ಸೌಮ್ಯ ಅಂತೇಳಿ ಸರ್. ಇಲ್ಲಿ ಯಾರು ಬಂದ್ರು? ಸೌಮ್ಯ, ಶಿಲ್ಪ, ಶೇಷಮ್ಮ, ರತ್ನಕ್ಕ ಬಂದಿದ್ದಾರೆ ಸರ್. ಸುಜಾತಮ್ಮ ಅನ್ನೋರು ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಲೋನ್ಸ್ ಮಾಡಿಸ್ತೇವೆ ಅಂತ ನಮ್ಮೂರ್ಗ್ ಬಂದಿದ್ರು. ಗ್ರೂಪ್ ಲೋನ್ಸ್ಗೆ ಅಂತ ಇವ್ರನ್ನೆಲ್ಲ ನಾನು ಅಮೌಂಟ್ ಕಟ್ಸಿದೀನಿ ಸರ್ ನಾನು. ಮತ್ತೆ ಅಮ್ಮ ಫೋನ್ ರಿಸೀವ್ ಮಾಡಿದಿರ ಎಲ್ಲ ಇದ್ ಮಾಡಿದಾಳೆ. ನಾನು ಫೋನ್ ಪೇ ಮಾಡಿರೋದೆಲ್ಲ ನನ್ನ ಹತ್ರ ಪ್ರೂಫ್ ಐತೆ. ಕ್ಯಾಶ್ ಕಟ್ಟಿರೋದೆಲ್ಲ ಮೆಂಬರ್ಸ್ ಬಂದಿದ್ದಾರೆ. ಅಮ್ಮ ಫೋನ್ ರಿಸೀವ್ ಮಾಡಿದಿರ 4 ತಿಂಗಳಿಂದ ನಮ್ಗೆ ಹಿಂಸೆ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟು ಮತ್ತೆ ಸಮೃದ್ಧಿ ಮಂಜುವಣ್ಣ ಹತ್ರ ಹೋಗ್ಬಿಟ್ಟು ಮತ್ತೆ DYSP ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ, SP ಆಫೀಸಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ, ಬೆಂಗಳೂರಲ್ಲಿ IG ಆಫೀಸಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ. ಇವತ್ತು ಕರ್ಸಿದ್ದಾರೆ ಸರ್. ನೀವೇ ನ್ಯಾಯ ಕೊಡ್ಸ್ಬೇಕು ನಮ್ಗೆ. ಅಲ್ಲಮ್ಮ, ಗ್ರೂಪ್ ಹತ್ರ ನೀನು ಹೋಗಿ ಕಲೆಕ್ಟ್ ಮಾಡಿದೆ ನಮ್ಮ ಕಾಸು? ಜೊತೆಲಿ ಹೋಗಿದ್ದೆ ಸರ್ ನಾನು. ಅವ್ರ ಜೊತೆಲಿ ಹೋಗಿದ್ದೀನಿ, ಅಮೌಂಟ್ ಕಟ್ಸಿದೀನಿ ಸರ್. ಅಮೌಂಟ್ ಕಟ್ಸಿದ್ಯಾ ಇಲ್ವಾ? ಕಟ್ಸಿದೀನಿ ಸರ್. ಕಟ್ಸಿದೀನಿ ಸರ್. ಗ್ರೂಪ್ ಹತ್ರ ಕಟ್ಸಿದ್ಯಮ್ಮ? ಸರ್ 39 ಗ್ರೂಪ್ ಮತ್ತೆ ಬಂದ್ಬಿಟ್ಟು ಸಬ್ಸಿಡಿ ಲೋನ್ಸ್ ಕಟ್ಸಿದೀನಿ ಸರ್. ಟೋಟಲ್ 9 ಲಕ್ಷ ಸರ್. 9 ಲಕ್ಷ ಕಟ್ಸಿದ್ಯಾ? ಕಟ್ಸಿದೀನಿ ಸರ್. ನಿಮ್ಮ ಹೆಸರಮ್ಮ? ಪಲ್ಲವಿ ಸರ್. ನಿಮ್ಮ ಊರಮ್ಮ? ಮೇಲಿನ ಗುಕುಂಟೆ ಸರ್. ಮೇಲಿನ ಗುಕುಂಟೆ ಸರ್. ಮೇಲಿನ ಗುಕುಂಟೆ. ಓಕೆಮ್ಮ. ಅವ್ರು ಹೆಂಗಮ್ಮ ನಿಮ್ ಪರಿಚಯ? ಸರ್ ನಮ್ಮೂರ್ ಹುಡ್ಗ ಕರ್ಕೊ ಬಂದಿದ್ ಸರ್, ಲೋನ್ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊ ಬಂದು ನಮ್ಮೂರಲ್ಲಿ ಗ್ರೂಪ್ ಮಾಡ್ಸಿದ್ರು. ಮತ್ತೆ ಅಮ್ಮ ಸುಜಾತಮ್ಮ ಇದ್ಕೊಂಡು ನನ್ನ ಕೆಲ್ಸಕ್ಕೆ ಅಂತ ಅವ್ರ ಜೊತೆ ಕರ್ಕೊಂಡು ಹೋದ್ರು ಸರ್. ಸರ್ ಅವ್ರು ತವ್ರ ಮನೆ ಬಂದ್ಬಿಟ್ಟು ನಾರಾಯಣಪುರ ಸರ್. ಅಮ್ಮ ನಿನ್ಗೆ ಹೆಂಗ ಪರಿಚಯ ಆದ್ರಮ್ಮ ಸುಜಾತಮ್ಮ? ಸರ್ ಸುಜಾತಮ್ಮ ಬಂದ್ಬಿಟ್ಟು ವೇಣು ಅಂತ ನಮ್ಮೂರ್ ಹುಡ್ಗ ಕರ್ಕೊ ಬಂದಿದ್ ಸರ್, ಲೋನ್ಸ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊ ಬಂದಿದ್ದು. ಮತ್ತೆ ನಮ್ಮೂರಲ್ಲಿ ಗ್ರೂಪ್ ಮಾಡಿಸಿದೆ. ಮತ್ತೆ ಅಮ್ಮ ಇದ್ಕೊಂಡು ನನ್ ಜೊತೆ ಬಾ, ನಾನು ಗ್ರೂಪ್ಸ್ ಇದ್ ಮಾಡ್ತೀನಿ, ಒಂದೊಂದ್ ಗ್ರೂಪ್ಗೆ 5,000 ಕೊಡಿಸ್ತೀನಿ ನಿಮ್ಗೆ ಸಂಬಳ ಅಂತ ಕರ್ಕೊಂಡು ಹೋದ್ರು ಸರ್ ಜೊತೆಯಲ್ಲಿ. ಮತ್ತೆ ನನ್ ಸಬ್ಸಿಡಿ ಲೋನ್ಸ್ ಮತ್ತೆ ಗ್ರೂಪ್ ಲೋನ್ಸ್ ಮಾಡ್ಸಿದೀನಿ ಸರ್. ಅಮ್ಮನ್ಗೆ ಅಮೌಂಟ್ ಕಟ್ಸಿದೀನಿ ಸರ್ ನಾನು. ಯಾವ ಆಧಾರದ ಮೇಲೆ ನೀನು ಕಟ್ಸಿದ್ಯಮ್ಮ? ಸರ್ ಬೆಂಗಳೂರು ಯೂನಿಯನ್ ಬ್ಯಾಂಕ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಕಟ್ಸಿದೀನಿ ಸರ್ ನಾನು. ನಾನ್ ನೋಡಿಲ್ಲ. ಇಲ್ಲ ಸರ್, ನಾನ್ ನೋಡಿಲ್ಲ ಸರ್. ವೇಣು ಸರ್. ಸರ್ ಬರ್ತೀನಿ ಅಂತ ಹೇಳಿದ್ನು, ಇನ್ನ ಬಂದಿಲ್ಲ ಸರ್. ಸರ್ ನಮ್ಮೂರು ಹುಡ್ಗನೇ ಸರ್. ಇಲ್ಲ ಸರ್, ನಾನ್ ನೋಡಿಲ್ಲ ಸರ್. ಅಯ್ಯಮ್ಮಂದು ನಾರಾಯಣಪುರ ಸರ್. ಅಯ್ಯಮ್ಮ ಇರೋದ್ ಬಂದ್ಬಿಟ್ಟು ಶ್ರೀನಿವಾಸಪುರದಲ್ಲಿ. 4 ಸತಿ ಅವ್ರ ಮನೆಗೂ ಹೋಗಿದ್ದೀನಿ, ಮನೆಗ್ ಬೀಗ ಹಾಕಿದ್ದಾರೆ. ಮತ್ತೆ ಅವ್ರ ಅಮ್ಮ ಮನೆಗೂ ಹೋಗಿದೀವಿ. ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ ಸರ್. ಅಯ್ಯಮ್ಮ ಫೋನ್ ರಿಸೀವ್ ಮಾಡಿಲ್ಲ, ಒಂದು ಕಾರಣದಿಂದ ನಾನ್ ಕಂಪ್ಲೇಂಟ್ ಬಂದು ಮಾಡಿರೋದು ಸರ್. 1 ವಾರ ಮಾಡಿದೀನಿ ಸರ್. ನಾನು ಮಾಡಿದೀನಿ, ಕಟ್ಟಿರೋ ಮೆಂಬರ್ಸ್ ಮಾಡಿದ್ದಾರೆ ಸರ್. ಯಾವ ಊರಲ್ಲಿ ಹೋಗ್ಬಿಟ್ಟು ಕಟ್ಸ್ಕೊಂಡಿದ್ರಮ್ಮ? ಸರ್ ಕೂಕುಂಟೆ, ಬ್ಯಾಡ್ರಳ್ಳಿ, ಮತ್ತೆ ವಿ ಅಗ್ರಹಾರ, ಹನುಮನಹಳ್ಳಿ, ಮತ್ತೆ ಬಂದ್ಬಿಟ್ಟು ಮುಳಬಾಗಿಲು ಟೌನು, ಮತ್ತೆ ಬಂದ್ಬಿಟ್ಟು ಬೆಳಪನಹಳ್ಳಿ, ನಾಚಹಳ್ಳಿ, ಮತ್ತೆ ನಗವಾರ, ಮತ್ತೆ ಹೆಬ್ನಿ, ಮತ್ತೆ ಸೀಕೂರು ಹೊಸಳ್ಳಿ ಸರ್. ಸರ್ ಟೋಟಲ್ ಬಂದ್ಬಿಟ್ಟು 39 ಬ್ಯಾಚ್ ಸರ್. 39 ಬ್ಯಾಚ್. ಅದ್ರಲ್ಲಿ ಸಬ್ಸಿಡಿ ಲೋನ್ ಬಂದ್ಬಿಟ್ಟು ಬೆಳಪನಹಳ್ಳಿದು, ಮತ್ತೆ ಕೂಕುಂಟೆಯಲ್ಲಿ, ಮತ್ತೆ ನಾಚಹಳ್ಳಿ, ಮತ್ತೆ ಮುಳಬಾಗ್ಲು ಹೊಸ ಏಡಿ ಕಾಲನಿ ಸರ್. ಹೊಸ ಏಡಿ ಕಾಲನಿ, ಹೊಸಳ್ಳಿ ಕಟ್ಟಿರೋದು ಸರ್. ಸರ್ ಗ್ರೂಪ್ ಲೋನ್ ಸರ್. 12,000 ಸರ್. ಸರ್ ಒಂದು ಊರ್ಗೆ ಅವರು ಬ್ಯಾಚಸ್ ಆದ್ರೆ 2 ಗ್ರೂಪ್ ಆಗ್ಬೋದು, 3 ಗ್ರೂಪ್ ಆಗ್ಬೋದು ಸರ್.
ಇವಾಗ ನೀವು ದುಡ್ಡು ತಗೊಂಡ್ಬಿಟ್ಟಿದ್ರೆ ಆಯ್ತಾ, ದುಡ್ಡು ಕಟ್ಸ್ಕೊಂಡು ಅವ್ರ ಕೈಲಿ ಕೊಡ್ತಾ ಇದ್ದೆ ಇಲ್ಲ ಬ್ರಾಂಚ್ ಅಲ್ಲಿ ಹೋಗಿ ಕೊಡ್ತಾ ಇದ್ದೆ? ಇಲ್ಲ ಸರ್, ಸುಜಾತಮ್ಮ ಕೈಗೆ ನಾನು ಅಮೌಂಟ್ ಕೊಡ್ತಾ ಇದ್ದೀನಿ ಸರ್. ಆಯಮ್ಮ ಏನ್ ಮಾಡ್ತಾ ಇದ್ರು? ಬ್ರಾಂಚ್ ಕಟ್ತಾ ಇದ್ರ ಇಲ್ಲ ಹೊರಡ್ತಾ ಇದ್ರ ನಿಮ್ಗೆ ಏನಾದ್ರು? ಸರ್ ನಂಗೆ ಅದೇನೋ ಗೊತ್ತಿಲ್ಲ, ನಾನು ಆ ಅಮ್ಮಗೆ ಅಮೌಂಟ್ ಕಟ್ಟಿರೋದು ಸರ್. ಮತ್ತೆ ಸರ್ ಅಲ್ಲೇ ಹಳ್ಳಿಗಳ ಹತ್ರ ಗ್ರೂಪ್ ಹೋಗ್ತೀವಲ್ಲ, ಅಲ್ಲೇ ಅಮೌಂಟ್ ಕೊಡ್ತಾ ಇದ್ರು ಸರ್, ತಗೊಂತಾ ಇದ್ರು ಅವರು. ಅಮ್ಮ ಅಮೌಂಟ್ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ ಇಲ್ಲ ನೀನ್ ಕಲೆಕ್ಟ್ ಮಾಡ್ತಾರೆ? ಇಲ್ಲ ಸರ್, ಅವರೇ ಕಲೆಕ್ಟ್ ಮಾಡ್ತಾ ಇದ್ರು ಸರ್. ಜೊತೆಯಲ್ಲಿದ್ದೆ ಸರ್, ನಾನು ಬುಕ್ ಬರ್ಕೊಂತ ಇದ್ದೆ. ಅವ್ರ ತಗೊಂಡು ಅಮೌಂಟ್ ಎಲ್ಲ ಕೌಂಟ್ ಮಾಡ್ಕೊಂಡು ಮತ್ತೆ ಕರೆಕ್ಟ್ ಆಗೈತೆ ಇಲ್ಲ ಅಂತ ನನ್ ಕೈ ಕೊಡ್ತಾ ಇದ್ರು ಅಷ್ಟೇ ಸರ್. ಓಕೆ, ನೀನೇನ್ ಓದಿದ್ಯಮ್ಮ? ಸರ್ ನಾನು SLC ಸರ್. SLC ಓದಿದ್ಯಾ? ಸರ್ ನಿಮ್ಗೇನಾದ್ರು ಸಂಬಳ ಕೊಡ್ತಾ ಇದ್ರಮ್ಮ? ಇಲ್ಲ ಸರ್. ಸಂಬಳ ಏನು ಕೊಡ್ತಾ ಇದ್ದಿಲ್ಲ? ಇಲ್ಲ ಸರ್. ಮತ್ತೆ ಹೆಂಗೆ ನೀವು ಸರ್ವಿಸ್ ಮಾಡ್ತಾ ಇದ್ರಿ? ಸರ್ ಅದು ಗ್ರೂಪ್ ಲೋನ್ಗೆ ಒಂದ್ 5,000 ಬರುತ್ತೆ ಅಂತ ಅಮ್ಮ ನನ್ ಜೊತೆ ಕರ್ಕೊಂಡ್ ಹೋಗಿದ್ದು. ಡೈಲಿ ಹೋಗ್ತಾ ಇದ್ದಿದ್ದಕ್ಕೆ 1,000 ರೂಪಾಯಿ ಏನೋ ಕೊಡ್ತಾ ಇದ್ರು ಅಷ್ಟೇ ಸರ್. ಡೈಲಿ 1,000 ರೂಪಾಯಿ? 1,000 ರೂಪಾಯಿ ಕೊಡ್ತಾ ಇದ್ರಾ? ಗ್ರೂಪ್ 1,000 ರೂಪಾಯಿ ಕೊಡ್ತಾ ಇದ್ರು ಅಷ್ಟೇ ಸರ್. ಒಂದು ಗ್ರೂಪ್ಗೆ 1,000 ರೂಪಾಯಿ? 1,000 ರೂಪಾಯಿ ಕೊಡ್ತಾ ಇದ್ರು. ಹಾಗಂದ್ರೆ 39 ಗ್ರೂಪ್ಗೆ 39,000 ರೂಪಾಯಿ ತಗೊಂಡಿದ್ದೀರಿ? ಇಲ್ಲ 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 ಸರ್, ನನ್ಗೆ ಅಷ್ಟು ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಸರ್. 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿರೋದು ಅಷ್ಟೇ ಸರ್. ಅಮ್ಮ ನಂಗೇನ್ ಅಷ್ಟು ಅಮೌಂಟ್ ಕೊಟ್ಟಿಲ್ಲ ಸರ್. ಇವಾಗ ನೀವು 6 ತಿಂಗಳು ಕೆಲಸ ಮಾಡಿದ್ರಲ್ಲ ಅವ್ರ ಜೊತೆ, ನಿಮ್ಗೆ ಏನು ಕೊಟ್ಟಿಲ್ವಾ ಅವರು? ಸಂಬಳ ಏನು ಕೊಟ್ಟಿಲ್ಲ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಮತ್ತೆ ಹೆಂಗ್ ನೀವು ಸರ್, 6 ತಿಂಗಳು ಉಚಿತವಾಗಿ ಹೆಂಗ್ ಕೆಲಸ ಮಾಡಿದ್ರಮ್ಮ ನೀವು? ಸರ್ ಲೋನ್ ಆದ್ಮೇಲೆ ಕಮಿಷನ್ ಬರುತ್ತೆ ಅಂತ ನನ್ನ ಕರ್ಕೊಂಡು ಹೋಗಿರೋದು ಸರ್ ಅಮ್ಮ. ಆವಾಗ ನನ್ಗೆ ಸಂಬಳ ಕೊಡ್ತೀರಾ ಅಂತ ಹೇಳಿದ್ರಲ್ಲಮ್ಮ ನೀವೇ? ಲೋನ್ ಆದ್ಮೇಲೆ ಕಮಿಷನ್ ಬರುತ್ತೆ ಅಂತ ಅಮ್ಮ ನನ್ನ ಜೊತೆಲಿ ಕರ್ಕೊಂಡು ಹೋಗಿರೋದಕ್ಕೆ ಕೊಟ್ಟಿರೋದು ಅಷ್ಟೇ ಸರ್. ಸಂಬಳ ಅಂತ ಏನಿಲ್ಲ ಸರ್. ಟೋಟಲ್ ನಿಮ್ಗೆ ಎಷ್ಟು ಕೊಟ್ಟಿದಾರಮ್ಮ? ಏನ್ ಸರ್? ನಿಮ್ಗೆ ಎಷ್ಟು ಸಂಬಳದ ರೀತಿಯಲ್ಲಿ ನಿಮ್ಗೆ ಎಷ್ಟು ಹಣ ಕೊಟ್ಟಿದಾರಮ್ಮ? SLC ಓದಿ ಹೇಳಮ್ಮ. ನನ್ನ ಹತ್ರ ಅಮ್ಮ ಅಮೌಂಟ್ ತಗೊಂಡಿರೋದು ಅಷ್ಟೇ ಸರ್. ಅಮ್ಮ ಏನ್ ನಂಗೇನ್ 1 ರೂಪಾಯಿ ಏನ್ ಇದ್ ಮಾಡಿಲ್ಲ. ಗ್ರೂಪ್ ಲೋನ್ ಆದ್ಮೇಲೆ ಕಮಿಷನ್ 5,000 ಬರುತ್ತೆ ಗ್ರೂಪ್ಗೆ. ಮತ್ತೆ ಸಬ್ಸಿಡಿ ಲೋನ್ ಆದ್ಮೇಲೆ ಒಂದೊಂದ್ ಮೆಂಬರ್ ಮೇಲೆ 10,000 ಕಮಿಷನ್ ಬರುತ್ತೆ ಅಂತ ನನ್ನ ಜೊತೆಲಿ ಕರ್ಕೊಂಡು ಹೋಗಿ ಈ ತರ ನಂಗೆ ಅನ್ಯಾಯ ಮಾಡಿದಾಳೆ ಸರ್. ಇವಾಗ ಎಲ್ರು ನಿಮ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹೌದು ಸರ್, ನಮ್ಮ ಮೇಲೆ ಆರೋಪಕ್ಕೆ ನೀನೇನಂತ ಹೇಳ್ತೀಯ? ಏನಂತ ಹೇಳ್ತೀರ ಸರ್? ನ್ಯಾಯ ಇದ್ ಮಾಡ್ಕೊಡ್ಬೇಕು ಸರ್. ನೀವು ಸ್ಟೇಷನ್ ಕಡೆಯಿಂದ ನಾನು ಕಂಪ್ಲೇಂಟ್ ಇದ್ ಮಾಡಿದೀನಿ, ನನ್ ನ್ಯಾಯ ದೊರಕಿಸ್ಬೇಕು ಸರ್. ನನ್ನ ಹತ್ರ ಇರೋ ಪ್ರೂಫ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಅಲ್ಲೂ ಇದ್ ಮಾಡಿದೀನಿ ಸರ್. ಅಲ್ಲಮ್ಮ, ಇವಾಗ ದುಡ್ಡು ನೀನು ಕಟ್ಟಿಸಿದೀಯ? ಕಟ್ಸಿದೀನಿ ಸರ್. ಅವ್ರ ಕೈಗೆ ಕೊಟ್ಟಿದೀಯ? ಕೊಟ್ಟಿದೀನಿ ಸರ್. ಆ ಕಟ್ಟಿದ ರೂಪದಲ್ಲಿ ಅವ್ರು ನಿನ್ ಮೇಲೆ ಆರೋಪ ಮಾಡ್ತಾ ಇದಾರೆ. ಏನಂತ? ಸುಜಾತ ಮೇಡಮ್ಗೆ ಮತ್ತೆ ಪಲ್ವಿ ಮೇಡಮ್ಗೆ ಕೊಟ್ಟಿದೀವಿ ನಾವು ದುಡ್ಡು ಅಂತ. ಅದ್ರ ಪ್ರಕಾರ ನೀವ್ ಏನ್ ಹೇಳ್ತೀರಮ್ಮ? ಆ ಅಮ್ಮ ಹತ್ರ ಇಂದ ನಮ್ಗೆ ರಿಕವರಿ ಮಾಡ್ಕೊಡ್ರಿ ಸರ್. ನೀವು ರಿಕವರಿ ಯಾರು ಮಾಡ್ಕೊಡ್ಬೇಕು? ನೀವು ಮಾಡ್ಕೊಡ್ತೀರಾ ಇಲ್ಲಾಂದ್ರೆ ಯಾರು ಮಾಡ್ಕೊಡ್ಬೇಕು? ಸ್ಟೇಷನ್ ಕಡೆಯಿಂದನೇ ನಮ್ಗೆ ನ್ಯಾಯ ದೊರಕಿಸ್ಬೇಕು ಸರ್.